ಎಷ್ಟನೇ ವರ್ಷ ಇರ್ಬೋದು ಅದು ನೆನಪಿಲ್ಲ. 2000ದಲ್ಲಿ ನಾನು ಬರ್ದಿರೋದು ಅದನ್ನ. 2000ರಲ್ಲಿ 2000ರಲ್ಲಿ ಮುತ್ತಲಕ್ಷ್ಮಿ ಸಿಕ್ಕಿದ್ಲ ಡೈರೆಕ್ಟ್ ಆಗಿ ಡೈರೆಕ್ಟ್ ಅಥವಾ ಫೋನಲ್ಲಿ ಮಾತಾಡ್ಸಿದ್ದ? ಡೈರೆಕ್ಟ್ ಭೇಟಿ ಮಾಡಿದ್ದು ಕೊಳ್ತೂರಲ್ಲಿ. ಕೊಳ್ತೂರ್ಗೆ ಹೋಗಿದ್ರ? ಕೊಳ್ತೂರ್ಗೆ ಹೋಗಿದ್ದೆ ನಾನು. ಕೊಳ್ತೂರು ಮೆಟ್ರೋಲ್ಲಿ ಅವಮ್ಮ ಒಂದು ಬೀಡ ಅಂಗಡಿ ಹಾಕೊಂಡಿದ್ಲು. ಮುತ್ತಲಕ್ಷ್ಮಿ ಊಟ ಹೌದು ಮಾಡ್ತಾ ಇದ್ದ? ಹೌದು. ಒಂದು ಪಾನ್ ಪರಾಗ ಅನ್ಸೇವೆಲ್ಲ ಇರ್ತಲ್ಲ ಚಿಕ್ಕ ಅಂಗಡಿ, ಒಂದು ಹೋಟ್ಲ್ ಮುಂದೆ ಒಂದು ಚಿಕ್ಕ ಅಂಗಡಿ ಹಾಕೊಂಡಿದ್ರು. ಆ ಪತ್ರಿಕೆಗೆ ತಿಂಗಳಗಟ್ಟಲೆ ಮುತ್ತಲಕ್ಷ್ಮಿ ಇಂಟರ್ವ್ಯೂ ನಾನು ಬರ್ತಿದ್ದೆ. ಏನ್ ಹೇಳ್ತಾರೆ ಮುತ್ತಲಕ್ಷ್ಮಿ? ಅದೇ ಪೊಲೀಸಿಂದ ಯಾವ ಥರ ಕಿರುಕುಳ ಆಗಿತ್ತು ಏನು ಅದೆಲ್ಲ ಹೇಳಿತ್ತು. ಪೊಲೀಸರು ಅಲ್ಲಿ ಒಂದು ಅವ್ನು ಫಸ್ಟ್ ಹಿಡ್ಕೊ ಬಂದ್ರಲ್ಲ ಅವಾಗ. ಆಗ DSP ಮೊಸ್ಲೆ ಅಂತ STF ಇದ್ರು ಆಗ, ಮಧುಕರ ಮೊಸ್ಲೆ ಅಂತ. ಅವ್ರು ಫುಲ್ ಟಾರ್ಚರ್ ಮಾಡಿದ್ರು ನನಗೆ. ಕೊಂಜೂರಿಂದ ಹಿಡ್ಕೊ ಬಂದ್ರಲ್ಲ ಅವಾಗ ನನ್ನ ನೇಕೆಡ್ ಮಾಡಿಬಿಟ್ಟು ಕೈ ಮೇಲೆ ಕೆತ್ತು ಹಿಂಗೆ ತಿರ್ಕೋ ಹಂಗೆ ತಿರ್ಕೋ ಅಂತೆಲ್ಲ ವಿಕೃತವಾಗಿ ನೋಡ್ತಾ ಇದ್ರು. ಆಮೇಲೆ ಖಾರದ ಮೆಣಸಿಕಾಯನ್ನ ಹರಿದ್ಬಿಟ್ಟು ಕಣ್ಣಿಗೆಲ್ಲ ಹಾಕಿ ಬಟ್ಟೆ ಕಟ್ಬಿಟ್ಟು ಹಂಗೆಲ್ಲ ಮಾಡಿ. ಮತ್ತೆ ಅರೇಂಜ್ ಮ್ಯಾರೇಜ್ ಅವ್ರದ್ದು, ಲವ್ ಏನಿಲ್ಲ. ಎಷ್ಟು ದಿನ ಸಂಸಾರ ಮಾಡಿದ್ರು? ಸಖತ್ ಬ್ಯೂಟಿ ಅವಳು, ಸಖತ್ತಾಗಿದ್ಲು ಅವಳು ಮುತ್ತಲಕ್ಷ್ಮಿ. ಬ್ಲಾಕ್ ಬ್ಯೂಟಿ. ಹೌದು, ಬ್ಲ್ಯಾಕ್ ಕಲರು ಚೆನ್ನಾಗಿದ್ದಳು. ಸಾಯಿಸಿರ್ಬೇಕು, ಯಾಕಂದ್ರೆ ಅದು ಅವ್ನು ಬದುಕಬೇಕು ಅಂದ್ರೆ ಸಾಯಲೇಬೇಕು, ಏನು ಮಾಡೋಕ್ಕಾಗಲ್ಲ. ಅದು ಅರಿಸ್ತಿದ್ರೆ ಕಿರ್ಸ್ದಾಗ ಗೊತ್ತಾಗ್ಬಿಡುತ್ತಲ್ಲ, ಪೊಲೀಸರು ಬಂದ್ರೆ ಕಿರ್ಸ್ದಾಗ. ಅವಳು ಅಂದ್ರೆ ಇವ್ರು ಬೇಕು ಅಂತ ಸೇರಿಸಿರೋದು, ಬಟ್ ದುಡ್ಡಿದೆ ಅವಮ್ಮಂಗೆ ದುಡ್ಡು ಕೊಟ್ಟಿದ್ದಾನೆ ವೀರಪ್ಪನ. ದುಡ್ಡು ಕೊಟ್ಟು JCB ಎಲ್ಲ ತಗೊಂಡಿದ್ಲ ಅಯ್ಯಮ್ಮ. ಆ JCB ಎಲ್ಲ ಜಪ್ತಿ ಮಾಡಿದ್ರು. ಮುತ್ತಲಕ್ಷ್ಮಿ ಇಂಟರ್ವ್ಯೂ ಮಾಡಿದ್ರೆ ಪ್ರಜಾನುಡಿ ಅಂತ ಒಂದು ಪತ್ರಿಕೆ ಈಗಲೂ ಬರ್ತಿತ್ತಲ್ಲ, ಮೈಸೂರ್ದು. ಅದು 2000ದಲ್ಲಿ ಅದು ಆಂದೋಲನಕ್ಕೆ ನ್ಯೂಸ್ ಎಡಿಟರ್ ಆಗಿ ಹರೀಶ್ ಅಂತ ಇದ್ರು. ಅವರೆಲ್ಲ ನಾವೆಲ್ಲ ಒಂದು ಟೀಮು. ಅವ್ರು ಬಿಟ್ಬಿಟ್ರು ಅಂತ ನಾವು ಬಿಟ್ಬಿಟ್ಟಿದ್ದು. ನಮ್ಮನ್ನು ಸರಿಯಾಗಿ ಗಮನಿಸ್ಕೊಳ್ಳಿಲ್ಲ ಅಂತ ಬೇಜಾರಾಗಿ ಬಿಟ್ಬಿಟ್ಟಿದ್ದು. ಅವ್ರಿಗೋಸ್ಕರ ನಾನು ಬಿಟ್ಬಿಟ್ಟು ಆ ಪತ್ರಿಕೆಗೆ ಹೋದೆ. ಆ ಪತ್ರಿಕೆಗೆ ತಿಂಗಳಗಟ್ಟಲೆ ಮುತ್ತಲಕ್ಷ್ಮಿ ಇಂಟರ್ವ್ಯೂ ನಾನು ಬರ್ತಿದ್ದೆ. ಏನ್ ಹೇಳ್ತಾರೆ ಮುತ್ತಲಕ್ಷ್ಮಿ? ಅದೇ ಪೊಲೀಸಿಂದ ಯಾವ ಥರ ಕಿರುಕುಳ ಆಗಿತ್ತು ಏನು ಅದೆಲ್ಲ ಹೇಳಿತ್ತು. ಎಷ್ಟನೇ ವರ್ಷ ಇರ್ಬೋದು ಅದು ನೆನಪಿಲ್ಲ. 2000ದಲ್ಲಿ ನಾನು ಬರ್ದಿರೋದು ಅದನ್ನ. 2000ರಲ್ಲಿ ಮುತ್ತಲಕ್ಷ್ಮಿ ಸಿಕ್ಕಿದ್ಲ ಡೈರೆಕ್ಟ್ ಆಗಿ ಅಥವಾ ಫೋನಲ್ಲಿ ಮಾತಾಡ್ಸಿದ್ದ? ಡೈರೆಕ್ಟ್ ಭೇಟಿ ಮಾಡಿದ್ದು ಕೊಳ್ತೂರಲ್ಲಿ. ಕೊಳ್ತೂರ್ಗೆ ಹೋಗಿದ್ರ? ಕೊಳ್ತೂರ್ಗೆ ಹೋಗಿದ್ದೆ ನಾನು. ಕೊಳ್ತೂರು ಮೆಟ್ರೋಲ್ಲಿ ಅವಮ್ಮ ಒಂದು ಬೀಡ ಅಂಗಡಿ ಹಾಕೊಂಡಿದ್ಲು. ಮುತ್ತಲಕ್ಷ್ಮಿ ಊಟ ಮಾಡ್ತಾ ಇದ್ದ? ಹೌದು, ಒಂದು ಪಾನ್ ಪರಾಗ ಅನ್ಸೇವೆಲ್ಲ ಇರ್ತಲ್ಲ ಚಿಕ್ಕ ಅಂಗಡಿ, ಒಂದು ಹೋಟ್ಲ್ ಮುಂದೆ ಒಂದು ಚಿಕ್ಕ ಅಂಗಡಿ ಹಾಕೊಂಡಿದ್ರು. ಅವ್ನು ಪರಿಚಯ ಮಾಡ್ತಾರೆ. ಮುತ್ತಲಕ್ಷ್ಮಿನು ವೀರಪ್ಪನ್ ಜೊತೆ ಎಲ್ಲಾ ಪ್ರಕರಣಗಳಲ್ಲೂ ಭಾಗಿಯಾಗಿದ್ರು ಅಂತ ಹೇಳಿ ಅವ್ರನ್ನೂ ಸೇರಿಸ್ತಾರೆ ಪೊಲೀಸ್ನವರು. ಮತ್ತೆ ಇಲ್ಲ ಅವ್ಳು ಯಾವ ಪ್ರಕರಣದಲ್ಲೂ ಭಾಗಿಯಾಗಿ. ಅವಳು ಅಂದ್ರೆ ಇವ್ರು ಬೇಕು ಅಂತ ಸೇರಿಸಿರೋದು, ಬಟ್ ದುಡ್ಡಿದೆ ಅವಮ್ಮಂಗೆ ದುಡ್ಡು ಕೊಟ್ಟಿದ್ದಾನೆ ವೀರಪ್ಪನ. ದುಡ್ಡು ಕೊಟ್ಟು JCB ಎಲ್ಲ ತಗೊಂಡಿದ್ಲ ಅಯ್ಯಮ್ಮ. ಆ JCB ಎಲ್ಲ ಜಪ್ತಿ ಮಾಡಿದ್ರು. ಅಂದ್ರೆ ಬೀಡ ಅಂಗಡಿ ಅದಕ್ಕಿಂತ ಮುಂಚೆನೇ ಹಾಕಾದ್ಮೇಲೆ? ಬೀಡ ಅಂಗಡಿ ಅದಾದ ನಾನು ಇಂಟರ್ವ್ಯೂ ಮಾಡಾದ್ಮೇಲೆ. ಇದೆಲ್ಲ ನಾನು ಇಂಟರ್ವ್ಯೂ ಮಾಡಾದ್ಮೇಲೆ ಕೊಟ್ಟಿದ್ದು ಅದೆಲ್ಲ. ಈಗ ಮತ್ತೆ ಒಂದ್ಸರಿ ಪೆನ್ನಗರಂ ಎಲೆಕ್ಷನ್ ಇತ್ತಿದ್ಲ ಅಯ್ಯಮ್ಮ, ಸೋತ್ಬಿಟ್ಲು. ಬಟ್ ಆ JCB ಇತ್ತು, ಅವನ ಹತ್ರ ದುಡ್ಡೆಲ್ಲ ಇತ್ತು. ಎಷ್ಟು ದಿನ ಇಂಟರ್ವ್ಯೂ ಮಾಡಿದ್ರಿ? ಎಷ್ಟು ದಿನ ಹೋಗಿದ್ರಿ ಕೊಳ್ತೂರ್ಗೆ? ಒಂದಿನನೇ, ಬೆಳಗ್ಗೆ ಸಂಜೆ ತನಕ. ಬೆಳಗ್ಗೆ ಒಂದಿನ ಫುಲ್ ಟೈಮ್ ಕೊಟ್ಲಾ ನಿಮ್ಗೆ? ಕೊಟ್ಲು. ಎಲ್ಲ ಮಾತಾಡ್ಕೊಂಡು ಆದ್ಮೇಲೆ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಬಂದು ಬರ್ದಿದ್ದೆ. ಅದನ್ನ ತಿಂಗಳಗಟ್ಲೆ ಬರ್ದಿದ್ದೆ ಡೈಲಿ. ಒಂದಿನ ಇಂಟರ್ವ್ಯೂ ಮಾಡಿದ್ದು ತಿಂಗಳಗಟ್ಲೆ ಬರ್ದಿದ್ದೆ? ಹೌದು. ಅಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ರಾ? ಫುಲ್. ಆಮೇಲೆ ಕಲೆಕ್ಷನ್ಸ್ ಫೋಟೋ ಎಲ್ಲ ಕೊಟ್ಲ ಅಯ್ಯಮ್ಮ. ಯಾವ ಫೋಟೋ? ಅವ್ರ ಮಕ್ಕಳ ಫೋಟೋ, ವೀರಪ್ಪನ ಫೋಟೋ, ಜೊತೆ ಇದ್ದ ಫೋಟೋ ಎಲ್ಲ ಕೊಟ್ಟಿದ್ಲು. ಅದೆಲ್ಲ ಆಗಿ ಬರ್ದಿದ್ದೆ ನಾನು. ಅದು ಪ್ರಜಾನುಡಿಯಲ್ಲಿ ಬೇಕಾದ್ರೆ ಮಕ್ಕಳು ವೀರಪ್ಪನ್ಗೆ 2 ಹೆಣ್ಮಕ್ಳು ಅಷ್ಟೇ. ಸರ್, ಹಂಗಂದ್ರೆ ಈಗಲೂ ನಿಮ್ಮನ್ನ ಮುತ್ತಲಕ್ಷ್ಮಿ ಗುರ್ತಿಡಿತಾರೆ? ಹಿಡಿತಾಳೆ. ಅದಾದ್ಮೇಲೆ ಜೈಲಿ ಒಂದ್ಸರಿ ನಾನು ಕೋರ್ಟ್ಗೆ ಬಂದಿದ್ದಾಗ ಭೇಟಿ ಮಾಡಿದ್ದೆ, ಚಾಮರಾಜನಗರ ಅಲ್ಲಿ. ಅಲ್ಲಿಂದ ಎಲ್ಲಿಗೆ ಬರೋಳ ಮುತ್ತಲಕ್ಷ್ಮಿ? ಕೋರ್ಟ್ ಕೇಸ್ ಹಾಕಿದಾರಲ್ಲ, ಸೆಷನ್ ಕೋರ್ಟ್, ಅಲ್ಲಿಗೆ ಬರ್ತಿದ್ದಲ್ಲ, ಅದು ಭೇಟಿ ಮಾಡಿದ್ದೆ ಅವಾಗ. ಏನೆಲ್ಲ ಹೇಳಿದ್ಲು? ಕೋರ್ಟಲ್ಲಿ ಪೊಲೀಸರ ಜೊತೆ ಇರ್ತಾರೆ, ಹೆಚ್ಚಿಗೆ ಮಾತಾಡಕ್ ಬಿಡಲ್ಲ. ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅದೇ ಪೊಲೀಸರು ಅಲ್ಲಿ ಅವ್ನು ಫಸ್ಟ್ ಹಿಡ್ಕೊ ಬಂದ್ರಲ್ಲ ಅವಾಗ. ಆಗ DSP ಮೊಸ್ಲೆ ಅಂತ STF ಇದ್ರು ಆಗ, ಮಧುಕರ ಮೊಸ್ಲೆ ಅಂತ. ಅವ್ರು ಫುಲ್ ಟಾರ್ಚರ್ ಮಾಡಿದ್ರು ನನಗೆ. ಕೊಂಜೂರಿಂದ ಹಿಡ್ಕೊ ಬಂದ್ರಲ್ಲ ಅವಾಗ ನನ್ನ ನೇಕೆಡ್ ಮಾಡಿಬಿಟ್ಟು ಕೈ ಮೇಲೆ ಕೆತ್ತು ಹಿಂಗೆ ತಿರ್ಕೋ ಹಂಗೆ ತಿರ್ಕೋ ಅಂತೆಲ್ಲ ವಿಕೃತವಾಗಿ ನೋಡ್ತಾ ಇದ್ರು. ಆಮೇಲೆ ಖಾರದ ಮೆಣಸಿಕಾಯನ್ನ ಹರಿದ್ಬಿಟ್ಟು ಕಣ್ಣಿಗೆಲ್ಲ ಹಾಕಿ ಬಟ್ಟೆ ಕಟ್ಬಿಟ್ಟು ಹಂಗೆಲ್ಲ ಮಾಡಿ. ಮತ್ತೆ ಅಂದ್ರೆ ವೀರಪ್ಪನ ಎಲ್ಲಿದ್ದಾನೆ ಹೇಳು ಅಂತ ಫುಲ್ ಟಾರ್ಚರ್ ಕೊಟ್ರು. ಎಷ್ಟು ದಿನ ಜೈಲಲ್ಲಿ ಇದ್ದಿದ್ದ ಅವಳು? ಜೈಲಿಗಿಂತ ಮೊದಲು ಇವರು ಇಲ್ಲಿಗೆಲ್ಲ ಇಟ್ಕೊಂಡಿರ್ತಾರಲ್ಲ, ಸೀಕ್ರೆಟ್ ಆಗಿ ಇಟ್ಕೊಳಲ್ಲ. ಅವಾಗ ವರ್ಕ್ಶಾಪ್ ಅಂತಿತ್ತು ಅವಾಗ ಯಾರೇ ಸಿಕ್ಕಿದ್ರು ಅಲ್ಲಿ ಎತ್ಕೊಂಡ್ರು
ಹಿಂಸೆ ಕೊಟ್ಟೆಲ್ಲ ಮಾಡ್ತಾಯಿದ್ರು. ಎಲ್ಲಿ ಯಾವ ಪ್ಲೇಸ್ ಅಲ್ಲಿ ಇಟ್ಟಿದ್ರಂತೆ? ಮಾದೇಶ್ವರ ಬೆಟ್ಟದಲ್ಲಿ ಒಂದಿದೆ ವರ್ಕ್ಶಾಪ್ ಅಂತ, ಅದು ಅಲ್ಲಿತ್ತು. ಅವ್ರ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟೆ ಕರ್ಕೊಂಡು ಹೋಗ್ತಿದ್ದು. ಆವಾಗ ಟಾರ್ಚರ್ ಮಾಡಿ ಈ ಥರ ಎಲ್ಲ ನನಗೆ ವಿಕೃತವಾಗಿ ಇದು ಮಾಡ್ತಾಯಿದ್ರು ಅವರು. ಅಂದ್ರೆ ಇವ್ರು ಒಬ್ಬರೇ ಕರ್ಕೊಂಡೋದ್ರಂತೆ. ಇವ್ರ ಜೊತೆ ಎಷ್ಟು ಜನ ಅರೆಸ್ಟ್ ಮಾಡಿ? ಅವ್ರ ಗ್ಯಾಂಗ್ ಅವ್ರು ನಿನ್ನ ಯಾರನ್ನು ಅವರೆಲ್ಲ ಅಲ್ಲೇ ಇಟ್ಟಿದ್ರು. ಹೌದು ಸರ್, ಮುದ್ದು ಲಕ್ಷ್ಮಿಗಾದ್ರೂ ಯಾವತ್ತಾದ್ರೂ ಸಮರ್ಥನೆ ಮಾಡ್ಕೊಬೇಕು ಅಂತ ಅನ್ನಿಸ್ತಾ? ನನ್ ಗಂಡ ಮಾಡ್ತಾರೆ ತಪ್ಪು ಅಂತ ಯಾವತ್ತಾದ್ರೂ ಇಲ್ಲ. ನೀವು ಇಂಟರ್ವ್ಯೂ ಮಾಡಿದ್ರು ಅವ್ರ ಲೈಫಲ್ಲೇ ಅವ್ರ ಗಂಡನ ಸಮರ್ಥನೆ ಮಾಡ್ಕೊಂಡಿಲ್ಲ. ತಪ್ಪು ಅಂತ ಹೇಳಿಲ್ಲ, ಸರಿ ಅಂತಾನೆ ಹೇಳ್ತಾ ಇರೋದು. ಯಾಕೆ ಇಲ್ಲಿವರೆಗೂ ನಾನು ಕಿರುಕುಳ ಕೊಡ್ತಿದ್ರು, ಎಲ್ಲರೂ ತೊಂದರೆ ಕೊಡ್ತಿದ್ರು, ಅದ್ರ ವಿರುದ್ಧ ಹೋರಾಟ ಮಾಡ್ತಿದ್ರು. ಸಾಮಾನ್ಯ ಜನಗಳು ನನ್ನ ಗಂಡ ಏನು ತೊಂದರೆ ಕೊಟ್ಟಿಲ್ಲ ಅಂತ ನಾನೇ ಮಾಡೋದು. ಮುದ್ದು ಲಕ್ಷ್ಮಿದು ವೀರಪ್ಪಂದು ಹೆಂಗ್ ಮದ್ವೆ ಆಗಿತ್ತು? ಅವ್ರದ್ದು ಮಾಮೂಲಿ ಮದ್ವೆನೇ ಆಗಿರೋದು. ಅವ್ರು ಅಷ್ಟೇ ಮನೆಯವರೇ ನೋಡಿ ಮದ್ವೆ ನೋಡೇ ಮಾಡಿದ್ದ? ಮದುವೆ ಮಾಡೋದು. ಮದ್ವೆ ಆಗ ಮುಂಚೆ ಇವನೇನು ಕಳ್ತನ ಆತರ ಮಾಡ್ತಾ ಇರ್ಲಿಲ್ವಾ? ಇಲ್ಲ, ಮಾಡ್ತಿದ್ರು ಮಾಮೂಲಿ ಸ್ಯಾಂಡ್ಲ್ವುಡ್ ಡೆಸ್ಕು ಗೊತ್ತಿದ್ರು ಸಣ್ಣ ಪುಟ್ಟ ಮದ್ವೆ ಆಗಿದ್ದ? ಹಳ್ಳಿಯವರು ಅದೆಲ್ಲ ಒಂಥರ ಒಂಥರ ಅವರ ಪಡಿಯಾಚಿ ಅವರು. ಅಂದ್ರೆ ಮುದ್ದು ಲಕ್ಷ್ಮಿದು ಅದೇ ಊರ? ಗೋಪಿನಾಥಮಲ್ಲ, ಬೇರೆ ಇರಬೇಕು ಮುಂದೆ. ಯಾವುದು ಅಂದ್ರೆ ಅವ್ರ ಕಮ್ಯುನಿಟಿನೇ? ಸೇಮ್ ಕಮ್ಯುನಿಟಿ. ಅರೇಂಜ್ ಮ್ಯಾರೇಜ್ ಅವ್ರದ್ದು, ಲವ್ ಏನಿಲ್ಲ. ಎಷ್ಟು ದಿನ ಸಂಸಾರ ಬಟ್ ಸಖತ್ ಬ್ಯೂಟಿ ಅವಳು, ಸಖತ್ತಾಗಿದ್ಲು ಅವಳು. ಮುದ್ದು ಲಕ್ಷ್ಮಿ ಬ್ಲಾಕ್ ಬ್ಯೂಟಿ? ಹೌದು, ಬ್ಲ್ಯಾಕ್ ಅಲ್ಲ, ಕಲರು ಚೆನ್ನಾಗಿದ್ದಳು. 2 ಮಕ್ಕಳು, ಹೆಣ್ಮಕ್ಳು ಅವ್ರಿಗಿರೋದು. ಒಂದು ಮಗು ಏನೋ ಕಾಡ್ಲಿ ಸತ್ತೋಯ್ತಲ್ಲ, ಸಾಯಿಸಿದಂತ ಹೇಳ್ತಾರೆ. ಅವಳು ಇಲ್ಲ ಅಂತಾಳ. ನಿಮಗೆ ಗೊತ್ತಿರೋ ಪ್ರಕಾರ ನೀವು ಸಾಯಿಸಿರ್ಬೇಕು, ಯಾಕಂದ್ರೆ ಅದು ಅವ್ನು ಬದುಕಬೇಕು ಅಂದ್ರೆ ಸಾಯಲೇಬೇಕು, ಏನು ಮಾಡೋಕ್ಕಾಗಲ್ಲ. ಅದು ಅರಿಸ್ತಿದ್ರೆ ಏನ್ ಮಾಡಿತ್ತು ಸರ್? ಕಿರ್ಸ್ದಾಗ ಗೊತ್ತಾಗ್ಬಿಡುತ್ತಲ್ಲ, ಪೊಲೀಸರು ಬಂದ್ರೆ ಕಿರ್ಸ್ದಾಗ. ಅಂದ್ರೆ ಅವ್ರ ಡೆಲಿವರಿ ಆಗಿದ್ದು ಕಾಡಲ್ಲ ಅವ್ರದ್ದು? ಕಾಡ್ಲೆ, ಹೌದು, ಕಾಡ್ಲೆ ಜೊತೆಲಿದ್ದಾಗಲೇ. ಅಂದ್ರೆ ಮದ್ವೆ ಆದ ತಕ್ಷಣನೇ ಪೊಲೀಸರು ಇವ್ರನ್ನ ಹುಡ್ಕೋಕ್ ಸ್ಟಾರ್ಟ್ ಮಾಡಿದ್ರ? ಅಷ್ಟೊತ್ತಿಗೆ ಫೇಮಸ್ ಆಗಿದ್ನಾ? ಎಷ್ಟನೇ ಪಾಪ ಅದು ಡೆಲಿವರಿ? ಫಸ್ಟ್ ಪಾಪನ ಅವ್ನು ಸಾಯಿಸಿದ್ದು? ಸೆಕೆಂಡ್ ಇರ್ಬೇಕು ಅನ್ಸುತ್ತೆ. ಈಗಿರೋದು 3ನೇದು. ಅಂದ್ರೆ ಒಟ್ಟು 3 ಜನ ಜನ. ಸೆಕೆಂಡ್ ಪಾಪು ಕಾಡಲ್ಲೇ ಡೆಲಿವರಿ ಆಯ್ತು. ಅಂದ್ರೆ ಸೌಂಡ್ ಅಳೋದು ಕೇಳಿಸ್ಬಿಟ್ರೆ ಅಂದ್ಬಿಟ್ಟು ಪೊಲೀಸರು ಇದ್ರು, ಕೂಮಿಂಗ್ ಮಾಡ್ತಾ ಇದ್ರು, ಅದಕ್ಕೆ ಸಾಯಿಸಿತ್ತು. ಇವ್ರು ಮುದ್ದು ಲಕ್ಷ್ಮಿ ಏನ್ ಹೇಳಿದ್ರು ಅದಕ್ಕೆ? ಅದಾಗೆ ಸತ್ತೋಯ್ತು ಅಂದಿದ್ದ? ಹೇಗೆ, ಏನಂತ ಆನ್ಸರ್ ಮಾಡಿ? ಅವರು ಇಲ್ಲ, ಅದಾಗೆ ಸತ್ತೋಯ್ತು, ಅವ್ರು ಸಾಯಿಸಿದ್ದಲ್ಲ, ಹುಷಾರಲ್ಲಿ ಹೆಲ್ತ್ ಇಶ್ಯೂ ಸತ್ತೋಯ್ತು. ಎಷ್ಟು ದಿನ ಅರೆಸ್ಟ್ ಮಾಡಿದ್ರು ಮುದ್ದು ಲಕ್ಷ್ಮಿನ? ಅಂದ್ರೆ ವೀರಪ್ಪನ್ ಸಾಯೋವರೆಗೂ ಬಿಟ್ಟಿಲ್ವಾ? ಮುಂಚೆ ಬಿಟ್ಟಿದ್ರ? ಮತ್ತೆ ಅವ್ರು ಟಾಡಾ ಕೇಸ್ ಮೇಲೆ ಜೈಲ್ಗೆ ಹಾಕ್ಬಿಟ್ರಲ್ಲ ಅಂತ ಒಂದು ಕೇಸ್. ಇದಕ್ಕೋಸ್ಕರ ಇಂಪ್ಲಿಮೆಂಟ್ ಮಾಡಿದ್ರು ವೀರಪ್ಪನ ಅಸೋಸಿಯೇಟ್ಸ್ಗೆ ಗೋಸ್ಕರನೇ. ಇದಲ್ಲಿ ಪಾರ್ಲಿಮೆಂಟಲ್ಲಿ ಡಿಸೈಡ್ ತಗೊಂಡು ಅದನ್ನ ಈ ಥರ ಒಂದು ಇದು ಮಾಡಬೇಕು ಅಂತೇಳಿ ಆ ಕಾಯ್ದೆ ಮೇಲೆ ಎಲ್ಲರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕೋದು. ಹಾಂ, ಓ, ಈ ಕೇಸ್ ಮೇಲೆ ಅವರನ್ನೆಲ್ಲ ಸುಮಾರು ಜನ ಅರೆಸ್ಟ್ ಮಾಡಿ ಸುಮಾರು ಜನ ಜೈಲೇ ಸತ್ತೋದ್ರು. ತುಪಾಕಿ ಸಿದ್ಧ, ತುಪಾಕಿ ಮಾರ, ಇವೆಲ್ಲ ಹೆಸರಿದಾವಲ್ಲ, ಈ ಎಲ್ಲಾ ಹೆಸರುಗಳು ಹೆಂಗೆ ತುಪಾಕಿ ಅನ್ನೋದು ಅವ್ರ ಜೊತೆಗೆ ಸೇರ್ಕೊಳ್ಳೋದು? ಅವ್ರು ಮಾಡ್ತಾ ಇದ್ರು, ನಾಡು ಬಂದೂಕತ್ತ ರೆಡಿ ಮಾಡ್ತಾ ಇದ್ರು. ಹೌದು, ಈಗ ಫಸ್ಟ್ ವೀರಪ್ಪನ್ ಗ್ಯಾಂಗ್ ಅವನ ಹೆಸರು ಫಸ್ಟ್ ಅವನ್ನೇ ಎನ್ಕೌಂಟರ್ ಮಾಡಿದ್ದು. ಅವನು ₹1 ಕಾಯಿನಿಂಗ್ ಬಿಸಾಪುಟ್ಟು ಫೈರ್ ಮಾಡ್ತಿದ್ದ, ಅಷ್ಟೊಂದು ಬ್ರಿಲಿಯಂಟು. ಮತ್ತೆ ಬಂದೂಕೆಲ್ಲ ತಯಾರು ಮಾಡ್ತಿದ್ದ ಅವನು. ಅವನ್ನ ಫಸ್ಟ್ ಹೊಡೆದ್ರು, ಏನು ಅಜಾನುಬಾಹು ಅವನು. ಅವ್ನು ಹಿಡ್ಕೊಂಡು ಸಾಯಿಸಿದ್ರು ಅವನ್ನ. ಅದು ಎನ್ಕೌಂಟರ್ ಮಾಡಿದ್ರು. ಎಲ್ಲಿ? ರಾಮಪುರ ಹೋಯ್ತೀವಲ್ವಾ, ಆ ಪಕ್ಕ ಒಂದು ದಿನಹಳ್ಳಿ ಮಿಂಡಿ ಅಂತ ಬರ್ತದೆ.